ಹಾಯ್ ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತೊಗರಿಕಾಳು ಪಲಾವ್ ಮಾಡ್ತಾಯಿದ್ದೀನಿ. ತೊಗರಿಕಾಳಿನ ಪಲಾವ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಪುದೀನ, ಕೊತ್ತಂಬರಿ. ಇದನ್ನೆಲ್ಲ ನೀಟಾಗಿ ಹುರಿದು ಮಾಡಿಕೊಂಡ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋದಿಲ್ಲ. ಹುರಿದು ಮಾಡ್ಕೊಳೋ ಟೇಸ್ಟೇ ಬೇರೆ, ಹುರಿದಿರ ಮಾಡ್ಕೊಳೋ ಟೇಸ್ಟೇ ಬೇರೆ. ಹುರಿದು ಒಂದ್ಸತಿ ಮಾಡ್ಕೊಂಡು ತಿಂದು ಟೇಸ್ಟ್ ನೋಡಿ. ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ಗೆ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಚಕ್ಕೆ ಲವಂಗ ಹಾಕ್ಕೊಳ್ಳಿ. ಈ ಥರ ಹುರ್ಕೊಂಡೋಗ ಸ್ವಲ್ಪ ಉಪ್ಪು, ಅರಿಶಿನ, ಪುದೀನ, ಕೊತ್ತಂಬರಿ. ಇದು ನೀಟಾಗಿ ಹುರಿದಿದೆಯಲ್ಲ, ಕೊಬ್ಬರಿ, 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಖಾರದ ಪುಡಿ ನೀಟಾಗಿ ಮಿಕ್ಸಿಗೆ ಹಾಕ್ಕೊಬೇಕು. ಇಟ್ಟಿದ್ದೀನಿ. 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಕರಿವೇಪಾಕು, ಪಲಾವ್ ಐಟಮ್, ಇಲ್ಲಿ ಟೊಮೊಟೊ ನೀಟಾಗಿ ಹುರಿತಾ ಇದೆ. ತೊಗರಿಕಾಳು ಹಾಕೊಂಡಿದ್ದೀನಿ. ಮಸಾಲೆ ಹಾಕ್ಕೊಳ್ಳೋಣ. ಮಸಾಲೆ ಹಾಕ್ಕೊಂಡಿದ್ದೀನಿ. ಮಸಾಲೆ ಎಲ್ಲ ನೀಟಾಗಿ ಕುದೀತಾ ಇದೆ. ಮತ್ತು ಮಸಾಲೆ ತೊಳೆದಿರೋ ನೀರು ಇದೆಯಲ್ಲ, ಮಸಾಲೆ ತೊಳೆದಿರೋ ನೀರು ಹಾಕ್ಕೊಳ್ಳೋಣ. ಮಸಾಲೆ ಎಲ್ಲ ನೀಟಾಗಿ ಕುದೀತಾ ಇದೆ. ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಾಕ್ಕೊಂಡಿದ್ದೀನಿ. ಎಷ್ಟು ಗ್ಲಾಸ್ ಅಕ್ಕಿ ಎತ್ಕೊಂಡಿದ್ರೆ ಆದರೆ 2 ನೀರು ಹಾಕ್ಕೊಳ್ಳಿ. ಇದೆ ರುಚಿಗೆ ತಕ್ಕಷ್ಟು ಉಪ್ಪು. 2 ಕೂಗು ಕೂಗಿಸ್ಕೊಂಡ್ರೆ ತೊಗರಿಕಾಳಿನ ಪಲಾವ್ ರೆಡಿ. ಕಾಳು ಪಲಾವ್ ರೆಡಿ. ಈ ಥರ ಇರುತ್ತೆ, ನೋಡಿ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್.